ಹೆಗಡೆ ಜಾತ್ರೆ ಆ್ಯಸ್ ಯೂಶ್ವಲಿ ಎಲ್ಲರೂ ಮನೆಗೆ ಬರೋ ಟೈಮಲ್ಲಿ ನಾವು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನಾವು ಹೋಗೋಷ್ಟೊತ್ತಿಗೆ ತೇರು ಎಳೆದು ಬದಿಗೆ ನಿಲ್ಸಿಟ್ಟಿದ್ರು. ಫಸ್ಟಲ್ಲಿ ದೇವರಿಗೊಂದು ನಮಸ್ಕಾರ ಹಾಕಿ ತೇರಿಗೆ ಹೊಡಿಬೇಕು ಅಂತ ಬಾಳೆಹಣ್ಣನ್ನ ತಗೊಂಡ್ವಿ. ಅದ್ರ ಮೇಲೆ ಎಮರ್ಜೆನ್ಸಿ ಹಾಸ್ಪಿಟಲ್ ವಿಷಯನ ಬರೆದ್ವಿ. ಯಾಕಂದ್ರೆ ಯಾರ್ಯಾರೋ ಏನೇನೋ ಕೇಳ್ಕೊಂಡು ಹೊಡೆದಕ್ಕೆ ಅದೆಲ್ಲ ನೆರವೇರಿದೆ ಅಂತೆ, ಅದಕ್ಕೆ ನಮ್ದು ಒಂದಿರ್ಲಿ ಅಂತ. ಆಮೇಲೆ ನೆನಪಿಗೆ ಬಂತು ದೇವರಿಗೆಲ್ಲಾದ್ರೂ ಇಂಗ್ಲಿಷ್ ಬರ್ದೇ ಇದ್ರೆ ಅಂತ. ಅದಕ್ಕೆ ಕನ್ನಡದಲ್ಲೂ ಒಂದ್ಸತಿ ಬರೆದು ತೇರಿಗೆ ಹೊಡೆದೆ. ಈ ತೇರಿಗೆ ಬಾಳೆಹಣ್ಣು ಹೊಡು ಸಂಪ್ರದಾಯ ನಮ್ಮಲ್ಲಿ ಮಾತ್ರನಾ ಅಥವಾ ಬೇರೆ ಕಡೆನೂ ಉಂಟಾ ಗೊತ್ತಿಲ್ಲ. ಅದಾದ್ಮೇಲೆ ಮಾರ್ಕೆಟ್ ಸುತ್ತಾಡಕ್ಕಂತ ಹೋದ್ವಿ. ಸುಮಾರಷ್ಟು ಮಾರ್ಕೆಟ್ ಬಂದಿತ್ತು. ಲೇಡೀಸ್ಗೆ ಅಂತ ಸ್ಪೆಷಲ್ ಮಾರ್ಕೆಟ್, ಅದರಲ್ಲಿ ಬಳೆ ಅಂಗಡಿ ಮತ್ತೆ ಸುಮಾರು ನಮ್ನೆ ಅಂಗಡಿ ಎಲ್ಲ ಇತ್ತು. ಈ ಹುಡುಗಿರ್ಗಂತೂ ಅದೇನಿಷ್ಟನೋ ಗೊತ್ತಿಲ್ಲ, ಹೊರಗಡೆ ಮಾರ್ಕೆಟ್ ಅಲ್ಲಿ ಕಿವಿಗೆ ಹಾಕೋದು ಅದೆಷ್ಟೇ ನಮ್ಮನೆ ಇದ್ರೂ ಜಾತ್ರೆ ಮಾರ್ಕೆಟ್ ಅಲ್ಲೂ ಅಂತ ಕೊಡ್ಬೇಕು. ಮಕ್ಕಳಿಗೆ ಅಂತ ಸುಮಾರು ನಮ್ನೆ ಆಟದ ಸಾಮಾನು ಬಂದಿತ್ತು. ಅದರದಲ್ಲಿ ಈ ಚಯ ಮೊಬೈಲ್ ನೋಡಿ ನನ್ನ ಬಾಲ್ಯದ ನೆನಪು ಒಂದ್ಸರಿ ಬಂತು. ಈಗ ಅದರದಲ್ಲಿ ಪ್ಲೇ ಆಗೋ ಹಾಡ್ ಚೇಂಜ್ ಆಗಿರ್ಬೋದು, ಆದ್ರೆ ಫೀಲಿಂಗ್ ಮಾತ್ರ ಅದೇ. ಟೆಕ್ನಾಲಜಿ ಎಷ್ಟೇ ಮುಂದುವರಿಲಿ, ಆದರೆ ಆಲ್ಮೋಸ್ಟ್ 90s ಕಿಡ್ಸ್ಗೆ ಇದ್ರ ನೆನಪು ಇದ್ದೇ ಇರ್ತದೆ. ಆಮೇಲೆ ಹುಡುಗರಿಗೆ ಅಂತ ಕಲರ್ ಚಾಯ್ಸ್ ಬಂದಿತ್ತು. ಇದು ಇಲ್ಲದೆ ಇರೋ ಜಾತ್ರೆನೇ ಇಲ್ಲ ಬಿಡಿ. ಇದೊಂಥರ ಕುಟಿ ಲೈಟ್ ವರ್ಷನ್ ಇದ್ದಂಗೆ. ಆಮೇಲೆ ಗೋಬಿ ಅಂಗಡಿ ಅಂತೂ ಕೇಳೋದೇ ಬೇಡ, ಅಷ್ಟು ಬಂದಿತ್ತು. ಆದರೆ ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲೂ ಕಸ್ಟಮರ್ ಫುಲ್ ಇದ್ರು. ಸೊ ಗಾಯ್ಸ್, ಇದಿಷ್ಟು ಹೆಗಡೆ ಜಾತ್ರೆಯಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು. ನೆಕ್ಸ್ಟ್ ಕುಮಟಾ ಜಾತ್ರೆಯಲ್ಲಿ ಸಿಗುವ. ನಮಸ್ಕಾರ.